ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಪೆಟ್ಗಳಿಲ್ಲ. ಸೊ ನಾವಂತೂ ಈ ಮೀನುಗಳನ್ನ ಮಾತ್ರನೇ ನಮ್ಮ ಮನೇಲಿ ಇಟ್ಕೊಂಡಿರೋದು. ಬೆಳಿಗ್ಗೆ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ನಾವು ಒಂದು 5 ನಿಮಿಷ ಎದ್ದೋಳೋದು ಲೇಟ್ ಅಂದ್ರೂ ಸಾಕು, ವಿಲ ವಿಲ ಅಂತ ಒದ್ದಾಡ್ತಿರ್ತವೆ. ಯಾಕೆ ಅಂದರೆ ಅವುಗಳಿಗೂ ಕೂಡ ಊಟ ಬೇಕು ಅಂತ. ಸಂಜೆ ನಾವೇನಾದರೂ ಬರೋದು ಲೇಟ್ ಆಯಿತು ಅಂತಂದ್ರೆ ಸಾಕು, ಬಂದು ಲೈಟ್ ಆನ್ ಮಾಡಿದ ತಕ್ಷಣನೇ ರಿಮೈಂಡ್ ಮಾಡ್ತಾರೆ, ನಮಗೆ ಊಟ ನೀವು ಹಾಕಿಲ್ಲ ಅಂತ. ಅದಲ್ಲದೆ ನನ್ನ ಒಂದು ಪುಟ್ಟ ಅಭ್ಯಾಸ ಏನಪ್ಪಾ ಅಂತಂದರೆ, ಇರೋ ಚಿಕ್ಕ ಜಾಗದಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಬೆಳೆಸೋದು. ತುಂಬಾ ಖುಷಿ ಕೊಡುತ್ತೆ. ಏನೋ ಒಂದು ಕೇರ್ ಮಾಡಿದಾಗ, ಅವುಗಳೊಂದು ಹೂ ಬಿಟ್ಟಾಗ, ಇಲ್ಲ ಒಂದು ಚಿಗುರೊಡೆದಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ಗಿಡಗಳು ಒಣಗ್ದಾಗಲೂ ಕೂಡ ತುಂಬಾ ಖುಷಿ ಆಗುತ್ತೆ. ನಾವು ಒಂದೆರಡು ದಿನ ಮದುವೆ ಅಂತೇಳಿ ಆಚೆ ಹೋಗಿದ್ವಿ. ಸೊ ಹಾಗಾಗಿ ನೀರನ್ನೆಲ್ಲ ಹಾಕ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಗಿಡಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀರೆಲ್ಲ ಹಾಕಿ ಆಗ್ತಾ ಇದೆ. ತುಂಬ ಡಸ್ಟ್ ಎಲ್ಲ ಕೂತ್ಕೊಂಡ್ಬಿಟ್ಟಿದೆ, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಬೇಕು. ನನಗಾಗಿರ್ಬೋದು, ಇಲ್ಲ ನಮ್ಮ ಮನೆಯವ್ರಿಗಾಗಿರ್ಬೋದು, ಗಿಡಗಳನ್ನ ಬೆಳೆಸೋದಂತೂ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ, ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ಅನ್ನಿಸ್ಬಾರ್ದು, ನಾವೆಲ್ಲ ಗಲೀಜು ಮಾಡಿ ಹೋಗಿದ್ದಾರೆ, ಮತ್ತು ಹಾಳು ಮಾಡಿ ಹೋಗಿದ್ದಾರೆ, ನಾವನ್ನ ಮತ್ತೆ ಸರಿ ಮಾಡ್ಕೋಬೇಕು ಅಂತೇಳಿ. ಸೊ ಹಾಗಾಗಿ ಈ ರೀತಿ ಸ್ಟ್ಯಾಂಡ್ಗಳನ್ನೆಲ್ಲ ಇಟ್ಟು ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು. ಅವರು ಕೂಡ ನಾವು ಹೋದ್ಮೇಲೆ ಸೊ ಅವರು ಕೂಡ ನಮ್ಮನ್ನು ಬೈಕೊಬಾರ್ದು. ಸೊ ನಾನಂತೂ ಇದು ನನಗೆ ಸ್ವಂತ ಮನೆ ಅನ್ನೋ ಥರನೇ ಫೀಲ್ ಮಾಡ್ತೀನಿ. ಬಿಕಾಸ್ ಅವರು ಕೂಡ ತುಂಬಾ ಕಷ್ಟಪಟ್ಟು ಹಾಗೆ ಇಷ್ಟಪಟ್ಟು ನಾಳೆ ದಿನ ಏನೋ ಒಂದು ಇನ್ಕಮ್ ಬರಲಿ ಅನ್ನೋ ಉದ್ದೇಶದಿಂದನೇ ಮನೆಗಳನ್ನ ಕಟ್ಟಿ ನಮ್ಗಳಿಗೆ ಕೊಟ್ಟಿರ್ತಾರೆ. ಸೊ ಆವಾಗ ನಾವದನ್ನ ಈ ರೀತಿಯೆಲ್ಲ ಹೇಗೆ ಬೇಕೋ ಹಾಗೆ ಅಡ್ಡಾದಿಡ್ಡಿ ಯೂಸ್ ಮಾಡಿ ಹಾಳು ಮಾಡಿ ಹೋದರೆ ನಾಳೆ ದಿನ ಅವ್ರಿಗೂ ಕೂಡ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಈ ರೀತಿಯಾಗಿಯೇ ಫೀಲ್ ಮಾಡ್ತೀನಿ. ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಏನು ಹೇಳ್ತಾರೆ, ದೊಡ್ಡಪತ್ರೆ ಗಿಡ ಮತ್ತು ಒಂದು ದಾಸವಾಳ ಹೂವಿನ ಗಿಡ ಹಾಕಿದ್ದೀನಿ. ಮತ್ತು ನಾನು ರೋಸ್ಮೆರಿ ಪ್ಲ್ಯಾಂಟ್ ಕೂಡ ಹಾಕಿದ್ದೀನಿ, ನೀವು ಅಲ್ಲಿ ನೋಡ್ತಾ ಇರ್ಬೋದು. ಬಿಕಾಸ್ ಅದು ಹೇರ್ಗೆ ತುಂಬಾ ಅಂದರೆ ತುಂಬಾ ವರ್ಕ್ ಆಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಹೇರ್ ಕೇರ್ ಬಗ್ಗೆ. ತುಂಬಾ ಯೂಸ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಹೇರ್ ಫಾಲ್ ಡ್ಯಾಂಡ್ರಫ್ ಇರೋರು ಈ ರೀತಿಯಾಗಿರೋಂಥ ನಾವು ಡ್ರೈ ಲೀವ್ಸ್ ಅಂತ ಏನು ತರ್ತೀವಲ್ಲ, ಅದ್ರ ಬದಲು ನಾವೇ ಮನೆಯಲ್ಲೂ ಕೂಡ ಬೆಳ್ಕೋಬೋದು. ಅದಲ್ಲದೆ ಒಂದಲ್ಗ ಇರ್ಬೋದು, ಮತ್ತು ಸ್ವಲ್ಪ ಮೆಂತ್ಯ ಗಿಡಗಳನ್ನು ಕೂಡ ಹಾಕಿದ್ದೀವಿ. ಇದೆಲ್ಲ ಬಂದು ಇಂಡೋರ್ ಪ್ಲ್ಯಾಂಟ್ಸು. ಇದನ್ನು ಕೇರ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಆದರೆ ನಾವು ಕೇರ್ ಮಾಡಿದಾಗ ಚೆನ್ನಾಗಿ ಬೆಳೆದಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಇದು ರೀಸೆಂಟಾಗಿ ಒಂದು ತೊಗೊಂಬಂದಿದ್ವಿ, ಅದು ಹಾಳಾಗಿತ್ತು. ಸೊ ಇವಾಗ ಬೇರೆ ತೊಗೊಂಬಂದಿದ್ದೀವಿ, ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಮತ್ತು ಇದು ಅಷ್ಟೇ ಶೋ ಪ್ಲ್ಯಾಂಟ್. ಇದು ತುಂಬ ಉದ್ದ ಬೆಳೆಯುತ್ತೆ. ಅದಕ್ಕೆಲ್ಲ ಫಿಶ್ ಟ್ಯಾಂಕಲ್ಲಿರುವಂತಹ ಕಲ್ಲುಗಳನ್ನೆಲ್ಲ ತಂದು ಅದರಲ್ಲಿ ಹಾಕಿ ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಏಕೆಂದರೆ ಅದು ಮಣ್ಣಾಗಿ ಕಾಣಿಸ್ಬಾರ್ದು, ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದು. ಸೊ ಅದೇ ಥರನೇ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ಮತ್ತು ಇದೊಂದು ಪುಟ್ಟ ಗಿಡ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಇದಕ್ಕೂ ಅಷ್ಟೇ ಸ್ವಲ್ಪನೇ ನೀರು ಹಾಕಿ ರೆಡಿ ಮಾಡ್ಕೊತಿರ್ತೀನಿ. ಇದು ನನ್ನ ಅಡುಗೆ ಮನೆಯಲ್ಲಿರುವಂತಹ 2 ಮನಿ ಪ್ಲ್ಯಾಂಟ್ ಗಿಡ. ಒಂದು ಇಲ್ಲಿ ಈ ರೀತಿ ಕಾರ್ನರ್ಲಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಈ ಥರ ಸೈಡಲ್ಲಿ ಒಂದು ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಒಂದೊಂದು ಎಲೆ ಒಂದೊಂದು ಚಿಗುರು ಬಂದಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಯಾಕಪ್ಪ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಇಷ್ಟು ದಿನ ಆ ವೀಡಿಯೋಸ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಏಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಆ ಕೆಲಸ ಮನೆಯಲ್ಲೂ ಮಾಡಿ ಆಚೆನೂ ಕೆಲಸ ಮಾಡಿ ಮಕ್ಕಳನ್ನ ನೋಡಿಕೊಂಡು ಈ ರೀತಿ ಎಲ್ಲ ಮಾಡುವಾಗ ತುಂಬಾ ಪ್ರಾಬ್ಲಮ್ಸ್ ಅನ್ನೋದಾಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋದನ್ನ ಕಡಿಮೆ ಆಗಿತ್ತು. ಮತ್ತು ಮಕ್ಳಿಗೆ ಹುಷಾರಿರಲ್ಲ, ಎಕ್ಸಾಮ್ ಟೆನ್ಷನ್ ಇರುತ್ತೆ. ಕೆಲಸ ಅನ್ನೋದೇ ಒಂದು ದೊಡ್ಡ, ಬೆಳಗ್ಗೆ ನಾವು ಹೋಗಲೇಬೇಕು, ಆನ್ ಟೈಮ್ ಕೆಲಸಕ್ಕೆ ಹೋಗಲೇಬೇಕು. ಮತ್ತು ಬರುವಾಗಲೂ ಅಷ್ಟೇ ಸೇಮ್ ಟೈಮ್ ಆಗುತ್ತೆ, ಸಮ್ ಟೈಮ್ ಎಕ್ಸ್ಟ್ರಾನೂ ಆಗುತ್ತೆ. ಸೊ ಆ ಒಂದು ರೀಸನ್ನಿಂದ ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಎಕ್ಸಾಮ್ಸ್ ಎಲ್ಲ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ವೈರಲ್ ಫೀವರು. ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಅಷ್ಟೇನೆ. ಮತ್ತು ಎಕ್ಸಾಮ್ಸ್ ಬರ್ತಿದೆ, ಅವ್ರು ಓದಿಸ್ಬೇಕು. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಎಲ್ಲರೂ ಮಕ್ಳ ಜೊತೆ ಅವರು ಕಂಪೇರ್ ಮಾಡ್ಕೊಳ್ಳಿ ಶುರು ಆಗ್ತಾರೆ. ಅವ್ರು ಜಾಸ್ತಿ ಮಾರ್ಕ್ಸ್ ಬಂದಿದೆ, ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ, ಅಮ್ಮ ಓದಿಸಿಲ್ಲ, ಈ ರೀತಿಯಾಗಿರುವಂತಹ ಕೆಲವೊಂದು ಕೂಡ ಬರುತ್ತೆ. ನನ್ನ ಮಗಳಿಗೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಓದಿಸ್ತಾ ಇರ್ತೀನಿ, ಅಡುಗೆಯನ್ನು ಕೂಡ ಮಾಡಿಕೊಂಡು ಅದ್ರ ಜೊತೆ ಅವ್ರ ಸ್ಕೂಲಲ್ಲೆಲ್ಲ ಏನೇನಾಯಿತು ಅನ್ನುವಂತಹ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಏಕೆ ಅಂದರೆ ಮಕ್ಕಳ ಮೈಂಡಲ್ಲಿ ಏನು ನಡೀತಾ ಇರುತ್ತೆ, ಅವ್ರಿಗೆ ಏನು ಮಾತಾಡ್ತಾರೆ ಸ್ಕೂಲಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಮಕ್ಕಳಿಗೆ ನಮ್ಮಿಂದ ಯಾವುದನ್ನು ಹೈಡ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಅವ್ರ ಫ್ರೆಂಡ್ಸ್ ಹತ್ರ ಏನು ಮಾತಾಡ್ತೀಯಾ, ಮತ್ತು ಏನೇನೆಲ್ಲ ಕಲ್ತ್ಕೊಂಡೆ, ಮ್ಯಾಮ್ ಏನು ಹೇಳ್ಕೊಟ್ರು, ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದೆ. ಸೊ ಅವಳು ಕೂಡ ಶೆಲ್ಫ್ ಮೇಲೆ ಕೂತ್ಕೊಂಡು ಎಲ್ಲನೂ ಹೇಳ್ತಿದ್ಲು, ಮತ್ತು ಹೇಗೆಲ್ಲ ಅಡುಗೆ ಮಾಡ್ತೀವಿ ಅನ್ನೋದು ಕೂಡ ಕಲ್ತ್ಕೊತಿದ್ಲು.
ತುಂಬಾ ಶಾರ್ಪಾಗಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅಂತಲೇ ಹೇಳ್ಬೋದು. ಸೊ ಆ ಒಂದು ರೀಸನಿಂದ ಕೆಲವೊಂದು ಸರಿ ವೀಡಿಯೋಸ್ನ ಮಾಡೋದಾಗಿರ್ಬೋದು, ಅದನ್ನ ಶೂಟ್ ಮಾಡಲಿಕ್ಕಾಗಲಿ, ಮತ್ತು ಚಳಿ ತುಂಬ ಜಾಸ್ತಿ ಇದೆ ಎಕ್ಸ್ಪೆಷಲಿ ಹೇಳಬೇಕಂತಂದರೆ. ಬೆಳಗ್ಗೆ ಟೈಮ್ ಎದ್ದೊಳ್ಬೇಕಂದ್ರೆ ಅಪ್ಪ ಯಾಕಾದರೂ ಎದ್ದೊಳ್ಬೇಕು, ಯಾಕಾದರೂ ಟೈಮ್ ಆಗುತ್ತೋ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಅಲ್ಲದೆ ಸಂಜೆನೂ ಕೂಡ ಜಾಸ್ತಿ ಚಳಿ ಮತ್ತು ಹುಷಾರು ತಪ್ಪುವಂಥ ಕಾರಣಗಳಾಗಿರ್ಬೋದು, ಮತ್ತು ಮಕ್ಕಳಿಗೆ ಎಕ್ಸಾಮ್ಸ್ ಅನ್ನೋದಾಗಿರ್ಬೋದು, ಆ ಒಂದು ರೀಸನ್ಸಿಂದ ಕೆಲವೊಂದು ಸರಿ ವೀಡಿಯೋಸ್ ಮಾಡೋದು ಕಮ್ಮಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಿರಲಿಲ್ಲ. ಸೊ ನನಗಂತೂ ತುಂಬಾ ಬೇಜಾರಿರುತ್ತೆ. ಏಕೆಂದರೆ ಯಾವುದನ್ನೇ ಆಗಲಿ ಶುರು ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋದು ನನ್ನ ಪಾಲಿಸಿ. ಆಗುತ್ತೆ ಆಗಲ್ಲ ಅದು ಗೊತ್ತಿಲ್ಲ, ಅದ್ರ ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಂತ ಹೇಳ್ಬೋದು. ಆದರೆ ಏನಾದರೂ ಒಂದು ಮಾಡಬೇಕು ಅಂತಂದಮೇಲೆ ಅದನ್ನ ಅಟ್ಲೀಸ್ಟ್ ಕಂಪ್ಲೀಟಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಎಫರ್ಟ್ನ ಹಾಕಲೇಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಹಾಗಾಗಿ ಎಲ್ಲ ಕೆಲಸಗಳ ನಡುವೆ ಮ್ಯಾನೇಜ್ ಮಾಡಿಕೊಂಡು ಕೆಲವೊಂದು ವೀಡಿಯೋಸ್ನ ಮಾಡಲಿಕ್ಕೆ, ಕೆಲವೊಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮನೂ ಕೂಡ ಊರಿಂದ ಬಂದಿದ್ದರು, ನನ್ನ ಮಗಳ ಜೊತೆ ತುಂಬಾ ಆಟಾಡ್ತಿದ್ಳು. ಯಾಕೆ ಅಂತಂದರೆ ಅವಳಿಗೆ ಹುಷಾರಿರಲಿಲ್ಲ ಅನ್ನೋಂಥ ರೀಸನ್ಗೆ ಊರಿಂದ ಕೂಡ ಬಂದಿದ್ದರು. ಸೊ ಹಾಗಾಗಿ ಅವಳಂತೂ ತುಂಬಾ ಖುಷಿಯಾಗಿದ್ಲು. ಯಾಕೆಂದರೆ ಅಜ್ಜಿ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಅನ್ನೋದಿದೆ. ನಾನಿಲ್ಲಿ ವರ್ಕ್ ಮಾಡಲಿಕ್ಕೆ ಅಂತ ಬಂದಾಗ ಅವಳನ್ನ 7ರಿಂದ 8 ತಿಂಗಳು ಇದ್ದಾಗಲೇ ಅವಳನ್ನಲ್ಲಿ ಊರಲ್ಲಿ ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ಅವಳಿಗೆ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಮೆಂಟು. ಮತ್ತು ಇವಾಗ ಆಲ್ರೆಡಿ ಸ್ಕೂಲ್ ಕೂಡ ಮುಗಿತಾ ಇದೆ ಅನ್ನೋದು ಅವ್ರ ಮೈಂಡಲ್ಲಿ ಬಂದಿರೋದ್ರಿಂದ ನನಗೆ ಯಾವಾಗ ಅಜ್ಜಿ ಊರಿಗೆ ಹೋಗ್ತೀನಿ ಅನ್ನೋದನ್ನು ಕೂಡ ತುಂಬಾ ಮಿಸ್ ಮಾಡಿಕೊಂಡು ನೆನೆಸ್ಕೊತಾನೆ ಇರ್ತಾಳೆ. ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ನನಗಿಂತ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವಳನ್ನ. ಮತ್ತು ಊರಲ್ಲಿರೋ ಎಲ್ರಿಗೂ ಕೂಡ ಅವಳೊಂಥರ ಪ್ರೀತಿ ಮೊಮ್ಮಗಳು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವಳಿಗೆ ಊರಲ್ಲಿ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೇಳ್ತಾನೆ ಇರ್ತಾಳೆ, ನಾನು ಯಾವಾಗ ಊರಿಗೆ ಹೋಗ್ತೀನಿ. ಈ ಎಲ್ಲ ರೀಸನ್ಸಲ್ಲಿ ನನಗೆ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಜಾಸ್ತಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನನಗೂ ಕೂಡ ವೀಡಿಯೋಸ್ ಮಾಡೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು ಇಷ್ಟ. ಎಷ್ಟು ವ್ಯೂಸ್ ಅನ್ನೋದಂತಲ್ಲ, ವ್ಯೂಸ್ ಬರುತ್ತೆ ಇಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ಐ ಹೋಪ್ ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಏನೇ ಮಾಡ್ಬೋದು ನಾವು, ಯಾವುದೇ ಒಂದು ಫ್ಯಾಷನ್ ಆಗಿರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಆಗಿರ್ಬೋದು, ಇಮಿಡಿಯೇಟಾಗಿ ನಮ್ಗೆ ಯಾವುದೇ ರೀತಿಯಾಗಿರುವಂತಹ ರಿಸಲ್ಟ್ ಸಿಕ್ಕೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಸಮಯ ಅನ್ನೋದನ್ನ ತೊಗೊಳ್ಳುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು ಕಲ್ತಿರುವಂತಹ ಇಷ್ಟು ವರ್ಷದ ಜೀವನದ ಜರ್ನಿಯಲ್ಲಿ ನಾನು ಕಲ್ತಿರುವಂತಹ ಒಂದು ಪಾಠ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಪೇಷನ್ಸ್ ಅನ್ನೋದು ನಮಗೆ ತುಂಬ ದೂರ ಅಂತ ತೊಗೊಂಡೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಓಕೆ ನೋಡೋಣ ಏನಾಗುತ್ತೆ, ಅಟ್ಲೀಸ್ಟ್ ಆಗಲೇ ಇಲ್ಲ ಅಂತಂದಾಗ ನೋಡೋಣ. ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ವೀಡಿಯೋಸ್ನ ಅಟ್ಲೀಸ್ಟ್ ನೋಡಿ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾರಾದರೂ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಮಗೂ ಕೂಡ ಒಂದು ವೀಡಿಯೋಸ್ನ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡ್ಬೋದು. ಇಲ್ಲ ಅಂತಾರೆ ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ರಲ್ಲ ಅವ್ರಿಗೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಇದನ್ನು. ಯಾಕೆ ಅಂದರೆ ನೀವೇನೇ ತಕ್ಷಣ ಶುರುವಿನಲ್ಲಿ ನೀವು ಶುರು ಮಾಡಿದ್ರು, ನೀವೇನೇ ಕೆಲಸ ಶುರು ಮಾಡಿರಿ, ಟೀಕೆಗಳು ಅನ್ನೋದು ಸಾಮಾನ್ಯ. ಅದು ಯಾರನ್ನು ಕೂಡ ಬಿಟ್ಟಿದ್ದಲ್ಲ. ಒಂದು ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಂದ ಹಿಡಿದು ಅದು ಗಂಡು ಮಕ್ಳಿಗೂ ಕೂಡ ಬಿಟ್ಟಿದ್ದಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಟೀಕೆಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಟೀಕೆ ಮಾಡೋರು ಯಾವತ್ತೂ ಅವ್ರ ಜೀವನದಲ್ಲಿ ಟೀಕೆ ಮಾಡೋ ಥರನೇ ಇರ್ತಾರೆ ಹೊರತು ಅಲ್ಲಿಂದ ಆಚೆ ಬಂದು ಏನನ್ನೂ ಕೂಡ ಅವ್ರು ಕಲೀಲಿಕ್ಕಾಗಲ್ಲ. ಇಲ್ಲ ಏನನ್ನೂ ಕೂಡ ಮಾಡಲಿಕ್ಕೂ ಕೂಡ ಅವರು ಬಿಡೋದಿಲ್ಲ ಅಂತ ಹೇಳ್ತೀನಿ. ಈ ಟೀಕೆ ಅನ್ನೋದು ಹೇಗೆ ಅಂತಂದರೆ ಅವ್ರ ಹತ್ರನೇ ತುಂಬ ನೆಗೆಟಿವ್ನ ಇಟ್ಕೊಂಡು ಬೇರೆಯವ್ರನ್ನ ಟೀಕೆ ಮಾಡುವಂಥವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಆಗಲಿ, ಇಲ್ಲ ಅಂಥವ್ರಿಗೆ ಆನ್ಸರ್ ಮಾಡುವಂಥ ಅವಶ್ಯಕತೆ ಆಗಲಿ ಇರೋದಿಲ್ಲ. ಬಿಕಾಸ್ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂತ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ ವಿನಃ ಅದನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದನ್ನ ಯಾರೋ ಮೂರನೇವ್ರಿಗೆ, ಅದರಲ್ಲೂ ನಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇಲ್ಲದೇ ಇರೋರ ಹತ್ರ ಮತ್ತು ಇಂಥವ್ರಿಗೆ ನಾವು ಶೇರ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ಶುರು ಮಾಡಿದ್ದೀರಾ, ಅದು ಹುಡುಗ ಆಗಿರ್ಬೋದು, ಇಲ್ಲ ಹುಡುಗಿ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿರುವಂಥ ಯಾರೇ ಒಂದು ಹುಡುಗಿರಾಗಿರ್ಬೋದು, ಇಲ್ಲ ಹುಡುಗರಾಗಿರ್ಬೋದು,
ನಿಮ್ಮ ಕೈಲಿ ಆದಷ್ಟು ಎನ್ಕರೇಜ್ ಮಾಡಿ, ಅಟ್ಲೀಸ್ಟ್ ಸಪೋರ್ಟ್ ಮಾಡಿ. ಅವ್ರಿಗೂ ಕೂಡ ಒಂದು ಮಾರಲ್ ಸಪೋರ್ಟ್ ಅಂತ ಸಿಗುತ್ತೆ. ಸೊ ಹಾಗೆ ಅವರು ಕೂಡ ಏನಾದರೂ ಮಾಡ್ಬೋದು. ಇನ್ ಕೇಸ್ ಏನಾದರೂ ತಪ್ಪಾಯಿತು ಅಂತಂದರೆ ಆದಷ್ಟು ತಿದ್ದಲಿಕ್ಕೆ ಪ್ರಯತ್ನ ಪಡಿ, ಆದಷ್ಟು ಮಿಸ್ಟೇಕ್ಗಳನ್ನ ಹೈಲೈಟ್ ಮಾಡೋದಕ್ಕಿಂತ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವಿಡಿಯೋ, ನನ್ನ ಬಗ್ಗೆ ನಾನು ಹೇಳ್ಕೊಂಡಂಥದ್ದು. ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸೊ ಮುಂದಿನ ದಿನಗಳಲ್ಲಿ ಖಂಡಿತ ವೀಡಿಯೋಸ್ನ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಹಾಕಿ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ವಾಚ್ ಮಾಡ್ತಾಯಿದ್ರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.